ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾನಿ ಅಂದರೆ ಯಾವೆಲ್ಲ, ನಾಮಾನಿ ಅಂದರೆ ಹೆಸರುಗಳು, ಗೌಣಾನಿ ಅಂದರೆ ಗುಣಗಳಿಂದ ಬಂದ, ವಿಖ್ಯಾತಾನಿ ಅಂದರೆ ಪ್ರಸಿದ್ಧವಾದ, ಮಹಾತ್ಮನಃ ಅಂದರೆ ಮಹಾತ್ಮನಾದ ನಮ್ಮ ಪರಮಾತ್ಮನು. ಸೊ ಇದರ ಅರ್ಥ ಏನು ಅಂದರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂದರೆ ಗುಣಗಳಿಂದ ಪ್ರಸಿದ್ಧವಾದ ಪರಮಾತ್ಮನಿಗೆ ಸಂಬಂಧಿಸಿದ ಎಲ್ಲ ಹೆಸರುಗಳನ್ನು, ಋಷಿಭಿಃ ಅಂದರೆ ಋಷಿಗಳಿಂದ, ಪರಿಗೀತಾನಿ ಅಂದರೆ ಸ್ತುತಿಸಲ್ಪಟ್ಟ ಅಥವಾ ಹಾಡಲ್ಪಟ್ಟ. ಸೊ ಋಷಿಭಿಃ ಪರಿಗೀತಾನಿ ಅಂದರೆ ಋಷಿಗಳಿಂದ ಸ್ತುತಿಸಲ್ಪಟ್ಟ, ತಾನಿ ಅಂದರೆ ಅವುಗಳನ್ನು, ವಕ್ಷ್ಯಾಮಿ ಅಂದರೆ ನಾನು ಹೇಳ್ತೇನೆ, ಭೂತಯೇ ಅಂದರೆ ಲೋಕದ ಹಿತಕ್ಕಾಗಿ. ಸೊ ತಾನಿ ವಕ್ಷ್ಯಾಮಿ ಭೂತಯೇ ಅಂದರೆ ಆ ಎಲ್ಲ ನಾಮಗಳನ್ನು ನಾನು ಲೋಕದ ಹಿತಕ್ಕಾಗಿ ಅಥವಾ ಕಲ್ಯಾಣಕ್ಕಾಗಿ ನಿಮಗೆ ಹೇಳ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ಇಡೀ ಶ್ಲೋಕದ ಅರ್ಥ ಏನು ಅಂದರೆ, ಮಹಾತ್ಮನಾದ ಪರಮಾತ್ಮನ ಯಾವ ಯಾವ ಪ್ರಸಿದ್ಧವಾದ ಗುಣಗಳಿರ್ತಾವೋ ಆ ಗುಣಗಳ ಆಧಾರಿತವಾಗಿ ನಾಮಗಳನ್ನು ಋಷಿಗಳು ಸ್ತುತಿಸಿದ್ದಾರೆ. ಆ ಎಲ್ಲ ನಾಮಗಳನ್ನು ನಾನು ಈ ಲೋಕದ ಕಲ್ಯಾಣಕ್ಕಾಗಿ ನಿಮಗೆ ಹೇಳ್ತಿದ್ದೇನೆ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಶ್ಲೋಕನ ಇನ್ನೊಮ್ಮೆ ಹೇಳೋಣ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ.